ಬನ್ನಿ ಈಗ ಮೀನು ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. 2 kg ಮೀನು ತೊಗೊಂಡಿದ್ದೀನಿ. 2 ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು 5-6 ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, 3 ಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಹೋಳು ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸು ಒಂದು 8ರಿಂದ 10 ಮೆಣಸು ತೊಗೊಂಡಿದ್ದೀನಿ. ಒಂದು ಕಪ್ಪು ಅಕ್ಕಿ ಹಾಗೂ ಜೀರಿಗೆ 1 ಸ್ಪೂನು, ಮೆಂತ್ಯ 1/4 ಸ್ಪೂನು, ಖಾರ, ಧನಿಯಾ ಪುಡಿ, ಎಣ್ಣೆ ಒಗ್ಗರಣೆಗೆ, ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೀನಿ. ಬನ್ನಿ ಈಗ ಅಕ್ಕಿ ಹಾಗೂ ಏನು ತೊಗೊಂಡಿದ್ವಲ್ಲ ಜೀರಿಗೆ, ಮೆಣಸು, ಮೆಂತ್ಯ, ಒಂದು 1/4 ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ಈಗ ಎಣ್ಣೆ ಹಾಕ್ದೇನೆ ಹಾಗೇ ಬಾಣಲೆಯಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಬೇಕು. ಸ್ವಲ್ಪನೇ ಬಿಸಿ ಮಾಡಿಕೊಂಡು ಈ ಮಸಾಲೆನ ನೀವು ಯಾವುದೇ ಮೀನಿಗಾದರೂ ಹಾಕ್ಕೋಬೋದು. ಈ ಮಸಾಲೆ ನಾನು ತೋರಿಸ್ತಾ ಇರೋದು ಯಾವುದೇ ಜಾತಿ ಮೀನಿಗಾದರೂ ಈ ಮಸಾಲೆ ಹೊಂದ್ಕೊಳ್ಳುತ್ತೆ ನೋಡಿ. ಈಗ ಇಷ್ಟನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಕಾಯಿಗೆ ತೆಂಗಿನಕಾಯಿ ತುರಿ, ಹಸಿದು ಒಣಗಿದ್ದಲ್ಲ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ನಂತರ ಹುರ್ಕೊಂಡಿದ್ದು ಅಕ್ಕಿ, ಧನಿಯಾ, ಮೆಂತ್ಯ, ಜೀರಿಗೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಂತ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನಂತರ 2 ಟೊಮೆಟೊ, ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಚಿಕ್ಕದಾಗಿದ್ದಾವೆ. ಧನಿಯಾ ಪುಡಿ ಹಾಗೂ 3 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇಷ್ಟನ್ನ ಈಗ ನುಣ್ಣಗೆ ರುಬ್ಕೊಂಬರೋಣ ನೋಡಿ. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಂತರ ಈಗ ಇದನ್ನ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇದನ್ನ ರುಬ್ಕೊಂಡಿರೋದನ್ನು ಹಾಗೆ ಒಗ್ಗರಣೆ ಏನು ಬೇಡ ಹಾಗೆ ಹಾಕ್ತಾಯಿದ್ದೀನಿ. ಹಸಿ ಮಸಾಲೆನೇ ಹಾಕ್ತಾಯಿದ್ದೀನಿ ಪಾತ್ರೆಗೆ ಡೈರೆಕ್ಟಾಗಿ. ಇದು ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಕುದೀತಾ ಇದೆ. ಮಸಾಲೆ ನಂತರ ಈಗ ಉಪ್ಪು ಕಲ್ಲು ತೊಗೊಂಡಿದ್ವಿ, 1 ಹಿಡಿಯೋಷ್ಟು ಹಾಕ್ತಾಯಿದ್ದೀನಿ. ಕರಿಬೇವು, ಹಸಿ ಕರಿಬೇವು ಹಾಗೆ ಹಾಕ್ತಾಯಿದ್ದೀನಿ ಮಸಾಲೆ ಜೊತೆ. ಹಸಿಮೆಣ್ಸಿನ್ಕಾಯಿ ಟೇಸ್ಟ್ಗೋಸ್ಕರ ಹಾಗೆ ಮುರಿದು ಹಾಕ್ತಾಯಿದ್ದೀನಿ ಕೈಯಲ್ಲಿ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ಸಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಮರಳಲಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮರಳಬೇಕು ನೋಡಿ. ಈಗ ಮರಳ್ತಾ ಇದೆ. ಈಗ ಈ ಟೈಮಲ್ಲಿ ಮೀನುಗಳನ್ನ ಒಂದೊಂದನ್ನೇ ತೊಳೆದು ಇಟ್ಕೊಂಡಿರೋ ಮೀನುಗಳು, ಉಪ್ಪು, ಅರಿಶಿನ ಹಾಗೂ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಬೇಕು ಮೀನನ್ನ, ನೀರೆಲ್ಲ ಸೋರಿಸ್ಕೊಂಡು. ಈಗ ನೋಡಿ ಮೀನುಗಳೆಲ್ಲ ಹಾಕಿದಾಗ 1 ಟೈಮ್ ಮಾತ್ರ ಈ ಥರ ಸೌಟಿಂದ ನಾವು ಸೆಟ್ ಮಾಡ್ಕೋಬೋದು. ಪದೇ ಸೌಟ್ ಹಾಕೋಂಗಿಲ್ಲ, ಯಾಕಂದರೆ ಅವೆಲ್ಲ ಪುಡಿ ಆಗಿಬಿಡುತ್ತೆ ಮೀನುಗಳು. ಈಗ ಕುದಿಯೋಕ್ಕೆ ಬಿಡೋಣ. ಒಂದು 5-6 ನಿಮಿಷ ಕುದೀತಾ ಇದೆ ನೋಡಿ. ಈಗ ಈ ಟೈಮಲ್ಲಿ ನಾವು ಕಲಸಂಗಿಲ್ಲ. ಈ ಥರ ಪಾತ್ರೆ ಇಟ್ಕೊಂಡು ತಿರುಗಿಸ್ಕೊಂಡು ಮತ್ತೆ ಇಡಬೇಕು. ಮತ್ತು ಎಣ್ಣೆ ತೊಗೊಂಡಿದ್ವಲ್ಲ, ಈಗ ಲಾಸ್ಟಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಅಡುಗೆಗೆ ಯಾವ ಥರ ಎಣ್ಣೆ ಬಳಸ್ತೀರೋ ಅದನ್ನೇ ಹಾಕ್ಕೋಬೋದು. ಅರ್ಧ ಕಪ್ಪು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಕುದಿಯೋಕ್ಕೆ ಬಿಡ್ತೀನಿ. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಉದುರಿಸ್ತಾ ಇದ್ದೀನಿ. ಈಗ ಫೈನಲಾಗಿ ಸಾರು ರೆಡಿಯಾಗಿದೆ. ತುಂಬಾ ಸೂಪರಾದ ಸಾರು ರೆಡಿಯಾಗಿದೆ. ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ತಣ್ಣಗಾಗಿ ಮಾಡಿಟ್ಟು ಒಂದು 2-3 ಗಂಟೆ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನೋಡಿ. ಈಗ ಕುಚ್ಚಲಕ್ಕಿ ಅನ್ನ ಹಾಕ್ಕೊತಾ ಇದ್ದೀನಿ ತಟ್ಟೆಗೆ. ಇದು ಕುಚ್ಚಲಕ್ಕಿ ಅನ್ನ, ಅದೇ ಈ ಮೀನು ಸಾರಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೂ ಸಾಂಬಾರು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ರೀತಿ ಜಾತಿ ಮೀನುಗಳಿಗೂ ಈ ಮಸಾಲೆ ತುಂಬಾ ಸೆಟ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಹುಳಿ ಬೇಕು ಅಂತಂದರೆ ಕೆಲವರು ಹುಳಿ ತಿನ್ನಲ್ಲ ಅಂದರೆ ಬರೀ ಟೊಮೊಟೊ ಹಾಕಿನೂ ಮಾಡ್ಕೊಬೋದು. ನಾನಿಲ್ಲಿ ಹುಣಸೆಹಣ್ಣು ಟೊಮೆಟೊ 2 ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ.